ಪಾಕಿಸ್ತಾನದಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಕಾರಣ ಭಾರತೀಯ ಸೇನೆ ಹುಡುಕಿ ಹೊಡೆದಾಗ್ತಾ ಇದೆ ನೆಲೆಗಳನ್ನ. ಪಾಕಿಸ್ತಾನದ ಮೇಲೆ ಮುಗಿ ಬಿದ್ದಿದ್ದಾರೆ ತಾಲಿಬಾನಿಗಳು. ಭಾರತದಿಂದ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಇದರ ನಡುವೆ ಪಾಕ್ ಮೇಲೆ ಬಲೂಚ್ ತಾಲಿಬಾನ್ ಅಟ್ಯಾಕ್ಗೆ ಮುಂದಾಗಿದೆ. ಇದು ಪ್ರಮುಖವಾಗಿ ಗಮನಿಸಬೇಕು. ನಿನ್ನೆ ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದ್ರು ತಾಲಿಬಾನಿಗಳು. ಈಗ ದಾಳಿಯ ವಿಡಿಯೋವನ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ ತಾಲಿಬಾನ್. ಅತಿ ಹೆಚ್ಚಿನ ಜನ ಇರೋದು ತಾಲಿಬಾನಿಗಳು. ಅವರಿಂದಲೇ ಅಟ್ಯಾಕ್ ಆಗ್ತಾ ಇದೆ ಪಾಕಿಸ್ತಾನದ ಮೇಲೆ. ಈಗಲಾದ್ರೂ ನಾನು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ, ಒಂದು ದೇಶಕ್ಕೆ ವೈರಿಗಳು ಇದ್ದಂತ ಸಂದರ್ಭದಲ್ಲಿ ಯಾವಾಗ ಅದರ ಮೇಲೆ ಅಟ್ಯಾಕ್ಗಳಾಗುತ್ತೆ ಅಂದ್ರೆ, ಒಂದು ದೇಶ ಶಕ್ತಿಹೀನವಾದಾಗ. ಭಾರತ ಯಾವಾಗ ಅಟ್ಯಾಕ್ ಮಾಡ್ತಲ್ಲ ಪಾಕಿಸ್ತಾನದ ಮೇಲೆ, ಆಗಲೇ ನೋಡಿ ಬಲೂಚಿಗಳು ತಾಲಿಬಾನ್ಗಳು ಅಲರ್ಟ್ ಆಗ್ಬಿಟ್ರು. ಇದೇ ಸರಿಯಾದ ಸಮಯ ಅಂತ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಪ್ರಮುಖವಾಗಿ ಯಾರನ್ನವರು ಅಟ್ಯಾಕ್ ಮಾಡ್ತಾ ಇರೋದು, ಅಲ್ಲಿನ ಸೈನಿಕರನ್ನ, ರಕ್ಷಣಾ ವ್ಯವಸ್ಥೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಹೊಡೆದು ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದು ತಾಲಿಬಾನಿಗಳು ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಸೈನಿಕರು ಮೃತಪಟ್ಟಿರೋದು ಆ ದೃಶ್ಯ. ಆ ವಿಡಿಯೋವನ್ನ ಸ್ವತಃ ತಾಲಿಬಾನಿಗಳೇ ಈಗ ರಿಲೀಸ್ ಮಾಡಿದ್ದಾರೆ. ದಶಕಗಳಿಂದ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಮೇಲೆ ಮುಗಿ ಬೀಳ್ತಾ ಬಂದಿದೆ, ಹೋರಾಟಗಳನ್ನ ಮಾಡ್ತಾ ಬಂದಿದೆ. ಕಾರಣ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವತ್ತೂ ಕೂಡ ಕನಸು ಮನಸ್ಸಲ್ಲಿ ಈ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಅನ್ಕೊಂಡಿರ್ಲಿಲ್ಲ ನಾವು ಪಾಕಿಸ್ತಾನದ ಜೊತೆಗೆ ಸೇರ್ಬೇಕು ಅಂತ. ಅವ್ರಿಗೆ ಆಸೆ ಇದ್ದಿದ್ದು ಭಾರತದ ಜೊತೆಗೆ ಸೇರ್ಬೇಕು ಅಂತ. ಆದ್ರೂ ಕೂಡ ಅತಿಕ್ರಮಣ ಮಾಡಿಕೊಂಡು ಆ ಬಲೂಚಿಗಳನ್ನ ಕೂಡ ತಮ್ಮ ಪ್ರದೇಶದಲ್ಲಿ ಇರುವಂತಹ ಅನಿವಾರ್ಯ ಪರಿಸ್ಥಿತಿಗೆ ತಂದ್ಬಿಡ್ತು ಪಾಕಿಸ್ತಾನ. ಬಟ್ ಈಗ ಸ್ವತಂತ್ರ ಆಗಿದ್ದೀವಿ ಅನ್ನೋದನ್ನ ಅವರು ಮೊನ್ನೆ ಮಧ್ಯರಾತ್ರಿ 12 ಗಂಟೆಗೆ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಬಲೂಚಿಗಳ ಸರದಿ ಅಂತ ಅನ್ನೋದಕ್ಕೂ ಮುನ್ನವೇ ಮತ್ತೆ ತಾಲಿಬಾನಿಗಳ ಅಟ್ಯಾಕ್ ಶುರುವಾಯಿತು ಪಾಕಿಸ್ತಾನದ ಮೇಲೆ. ಪ್ರಮುಖವಾಗಿ ಅಲ್ಲಿನ ಸೈನಿಕರನ್ನ ಅಟ್ಯಾಕ್ ಮಾಡಿಕೊಂಡು ದಾಳಿ ಮಾಡಿದ್ದಾರೆ. ಅದೇ ವಿಡಿಯೋ ನಾವೀಗ ಗಮನಿಸ್ತಾ ಇದ್ದಿದ್ದು. ಜಮ್ಮು ಕಾಶ್ಮೀರದಲ್ಲಿ ಈಗಲೂ ಕೂಡ ಸ್ಫೋಟದ ಸದ್ದು ಮುಂದುವರಿತಾ ಇದೆ. ಆ ಬ್ಲಾಸ್ಟ್ ನ ಸದ್ದು ಕೇಳೋದಕ್ಕೆ ಸಿಗ್ತಾ ಇದೆ. ಉರಿ ಪ್ರದೇಶದಲ್ಲಿ ಬೆಳ್ಳಂಬೆಳಗ್ಗೆ ಪಾಕ್ನಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಉರಿ ಪ್ರದೇಶದಲ್ಲಿ ಪಾಕ್ನಿಂದ ಕ್ಷಿಪಣಿ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಈಗಲೂ ಕೂಡ ಭಾರಿ ಶಬ್ದ ಕೇಳೋದಕ್ಕೆ ಸಿಗ್ತಾ ಇದೆ. ಸ್ಫೋಟದ ಸದ್ದು ಕೇಳಿ ಕೆಲವರು ಆತಂಕಗೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬರೀ ಬ್ಲಾಸ್ಟ್ ನ ಸದ್ದು ಅಲ್ಲ, ಕೆಲವೊಂದಿಷ್ಟು ಕಡೆ ಸೈರನ್ ಸದ್ದು ಕೂಡ ಬೆಳಗಿನ ಜಾವ ನೋಡೋದಕ್ಕೆ ಸಿಕ್ಕಿದೆ ಅಂತ. ಸೈರನ್ ಶಬ್ದ ಕೇಳಿದಾಗ ನಾಗರಿಕರು ಅಲರ್ಟ್ ಆಗಬೇಕು. ಕಾರಣ ಸುರಕ್ಷಿತ ಪ್ರದೇಶಗಳಿಗೆ ಹೋಗಬಿಡಬೇಕು. ಕಾರಣ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಈ ಸೈರನ್ ಶಬ್ದ ಕೇಳೋದಕ್ಕೆ ಸಿಗುತ್ತೆ. ನೋಡಿ, ಬೆಳಗ್ಗೆ ಸೈರನ್ ಶಬ್ದ ಕೇಳಿಸ್ತು. ಈಗ ಮೇಲಿಂದ ಮೇಲೆ ಪಾಕ್ನಿಂದ ಡ್ರೋನ್ಗಳ ಮೂಲಕ ಅಟ್ಯಾಕ್ಗಳಾಗ್ತಾ ಇದೆ, ಪ್ರಮುಖವಾಗಿ ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು. ಸೊ ಹಾಗಾಗಿ ಭಾರತೀಯ ಸೇನೆ ಕೂಡ ಈಗ ಅಲರ್ಟ್ ಆಗಿದ್ದು ಆ ಡ್ರೋನ್ಗಳನ್ನ ಕ್ಷಿಪಣಿಗಳನ್ನ ಹೊಡೆದು ಹಾಕುವಂತಹ ಪ್ರಯತ್ನದಲ್ಲಿ ನಿರಂತರವಾಗಿ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ. ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸದ್ಯದ ಸ್ಥಿತಿಗತಿಯ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ. ಸರ್ ನಮಸ್ತೆ. ಮೋಸ್ಟ್ಲಿ ಕಾರ್ಗಿಲ್ ಯುದ್ಧವನ್ನ ಗೆದ್ದು ಬಂದವರು ತಾವು, ಈಗ ಮತ್ತೊಂದು ಯುದ್ಧವನ್ನ ಕಣ್ಣಾರೆ ನೋಡ್ತಾ ಇದ್ದೀರಿ. ಸದ್ಯದ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ಅದನ್ನ ವಿಶ್ಲೇಷಣೆ ಮಾಡೋದಾದ್ರೆ ಸರ್ ತಮ್ಮ ಮಾತಲ್ಲಿ. ಮೇಡಮ್, ಇದು ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಕಾರ್ಗಿಲ್ ಯುದ್ಧದಲ್ಲಿ ನಂದು ಒಂದ್ ಸಣ್ಣ ಭಾಗ ಇತ್ತು ಅಂತ. ಕಾರ್ಗಿಲ್ ಯುದ್ಧ ನಾವು ಇದನ್ನ ಕಂಪೇರ್ ಮಾಡಿದ್ರೆ ಅಜಗಜಾಂತರ ಡಿಫರೆನ್ಸ್ ಇದೆ. ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಕಾರ್ಗಿಲ್ ಅತಿ ದೊಡ್ಡ ಪಾತ್ರ, ನೀವು ನಮ್ಮ ಹೆಮ್ಮೆ ಅಂತ ಮತ್ತೊಂದ್ಸಾರಿ ಎದೆ ತಟ್ಟಿ ಹೇಳ್ತೀವಿ. ನಾವು ಎದೆ ತಟ್ಟಿ ಹೇಳ್ತೀವಿ ಮತ್ತೊಮ್ಮೆ, ನೀವು ನಮ್ಮ ಹೆಮ್ಮೆ ಅಂತ. ಸೈನಿಕರು ಯಾವಾಗ್ಲೂ ಮೇಡಮ್, ಇವಾಗ ನೋಡಿ ನಾವೆಲ್ಲರೂ ರಾತ್ರಿ ಮಲ್ಕೊಂಡಿದ್ವಿ. ರಾತ್ರಿಯಲ್ಲಿ ಏನ್ ನಡೀತಾ ಇದೆ ಯಾರಿಗೂ ಗೊತ್ತಿರ್ಲಿಲ್ಲ. ಈ ದೇಶದ ಸೈನಿಕರ ಹಾಗೆ ತಮ್ಮ ಸರ್ವಸ್ವವನ್ನು ಕೊಟ್ಟಾದ್ರೂ ಪರವಾಗಿಲ್ಲ, ಈ ದೇಶದ ಅಖಂಡತೆಯನ್ನ ಕಾಪಾಡಬೇಕು ಅನ್ನೋ ಒಂದು ಕಾರಣದಿಂದ ಸತತವಾಗಿ ಹೋರಾಡ್ತಾನೆ ಇರ್ತಾರೆ. ಈಗ ನೀವು ಕೇಳಿದ್ದ ಪ್ರಶ್ನೆಗೆ ಬರ್ಬೇಕಾದ್ರೆ, ಕಾರ್ಗಿಲ್ ಯುದ್ಧ ಇದನ್ನ ಕಂಪೇರ್ ಮಾಡಿದ್ರೆ, ಕಾರ್ಗಿಲ್ ಯುದ್ಧದಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಹೋಗೋದ್ ಬೇಡ. ಬಟ್ ಅಲ್ಲಿ ಹೇಗಿತ್ತು ಅಂತಂದ್ರೆ, ನುಸುಳ್ಕೋರರಾಗ್ಲಿ ಅವ್ರ ರೆಗ್ಯುಲರ್ ಸೋಲ್ಜರ್ಸ್ ಆಗ್ಲಿ ಬಂದ್ ನಮ್ಮ ಗುಡ್ಡ ಬೆಟ್ಟಗಳನ್ನ ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿದ್ರು. ಅವ್ರನ್ನ ಹೊಡೆದು ಉಡ್ಸೋಕೆ ನಾವು ಕಾರ್ಗಿಲ್ ಯುದ್ಧವನ್ನ ಮಾಡಿದ್ವಿ. ಮೌಂಟೇನ್ ವಾರ್ಫೇರ್ ಅಲ್ಲಿ ಅದೊಂದು ಇತಿಹಾಸವನ್ನ ರಚಿಸಿದ್ವಿ. ಬಟ್ ಈಗಿನ ಯುದ್ಧ ಕಂಪೇರ್ ಮಾಡಿದ್ರೆ
ನಾನು ಅಜಗಜಾಂತರ ಡಿಫರೆನ್ಸ್ ಯಾಕಿದೆ ಅಂತ ಹೇಳ್ತಿದೀನಿ ಅಂತಂದ್ರೆ ಆ ಪಾಕಿಸ್ತಾನಿ ಟೆರರಿಸ್ಟ್ಗಳು, ಸ್ಪಾನ್ಸರ್ಡ್ ಟೆರರಿಸ್ಟ್ ಅಂತ ಹೇಳ್ತೀರಿ, ಆತಂಕವಾದಿಗಳು, ಅವರು ನಮ್ಮ ನೆಲೆ ಒಳಗೆ ಬಂದು ನಮ್ಮ ಸಿವಿಲಿಯನ್ಸ್ ಏನಿದ್ರು ಅಂತವ್ರನ್ನ 26 ಜನನ್ನ ಪಾಯಿಂಟ್ ಬ್ಲಾಂಕ್ ರೇಂಜ್ ಅಲ್ಲಿ ಅವ್ರದ್ದು ಏನೇ ಅವ್ರ ಹತ್ರ ವೆಪನ್ಸ್ ಇರ್ಲಿಲ್ಲ, ಅವ್ರ ಟ್ರೈನ್ಡ್ ಇರ್ಲಿಲ್ಲ, ಅಂತವ್ರನ್ನ ಗುಂಡಿಟ್ಟುಕೊಂಡು ಹೊಡೆದು ವಾಪಸ್ ಏನೋದ್ರಲ್ಲ, ಅದಕ್ಕೆ ಪ್ರತಿಕಾರವಾಗಿ ನಾವು ಮಿಲಿಟೆಂಟ್ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಟಾರ್ಗೆಟ್ ಮಾಡ್ತೀವಿ. ಆ ಟಾರ್ಗೆಟ್ ಮಾಡಿ ಅವಾಗ ನಾವು ಒಂದು ಪ್ರೆಸ್ ಮೀಟ್ ಅಲ್ಲಿ ಘೋಷಣೆ ಕೂಡ ಮಾಡ್ತೀವಿ, ಇಟ್ ಈಸ್ ನಾನ್ ಎಸ್ಕಿಲೇಟರಿ ಅಂತ. ನಾನ್ ಎಸ್ಕಿಲೇಟರಿ ಅಂದ್ರೆ ಇದನ್ನ ನಾವಿನ್ನೂ ಎಸ್ಕಿಲೇಟ್ ಮಾಡಕ್ಕೆ, ಇದನ್ನ ಮುಂದುವರ್ಸಕ್ಕೆ ನಮಗೆ ಬಯಸಲ್ಲ ಅಂತ ಒಂದು ಮೆಸೇಜ್ ಅನ್ನ ಕೊಡ್ತೀವಿ. ಬಟ್ ಆದ್ರೆ ನಾನು ಹೇಳ್ತಿಲ್ಲ, ಪಾಕಿಸ್ತಾನ ಇಸ್ ಅ ರೋಗ್ ನೇಷನ್ ಅಂತ ಎದಕ್ಕೆ ಎಲ್ಲರೂ ಕರೀತಾರೆ ಅಂತಂದ್ರೆ, ಯಾಕೆ ಒಂದು ಹುಟ್ಟು ಹೋದಂತ ನೇಷನ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಬಿಕಾಸ್ ಅವ್ರಿಗೆ ಆ ಚಾನ್ಸ್ ಕೊಟ್ಟಿದ್ರೆ ಅವ್ರು ಸುಮ್ಮನೆ ಇರಬಹುದಾಗಿತ್ತು, ಅವರ ಟೆರರಿಸ್ಟ್ ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡ್ಕೋಬಹುದಾಗಿತ್ತು. ಅದನ್ನ ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಬಾರಾಮೂಲ್ಯದಿಂದ ಭುಜ್ ವರೆಗೂ ಅಲ್ಲಿವರೆಗೂ ಡ್ರೋನ್ ಅಟ್ಯಾಕ್ ಅನ್ನ ಶುರು ಮಾಡ್ತಾರೆ. ಹಂಗಾಗಿ ಭಾರತಕ್ಕೆ ಒಂದು ಅದೇನ ಹೇಳ್ತಾರಲ್ಲ, ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದು ಇವಾಗ ರಿಟಾಲಿಯೇಟ್ ಮಾಡಿದರೆ. ಹೆಂಗ್ ರಿಟಾಲಿಯೇಟ್ ಮಾಡಿದರೆ ಅಂತಂದ್ರೆ, ನಾವು ಗಮನಿಸಬೇಕಾಗಿದ್ದು 71ರಲ್ಲಿ ನಾವು ಏರ್ಕ್ರಾಫ್ಟ್ ಹಾರಿಸ್ಕೊಂಡು ಹೋಗಿ ಅವರ ಯುದ್ಧ ವಿಮಾನಗಳನ್ನ ಹಾರಿಸ್ತಾರೆ. ಅವ್ರ ಏರ್ಪೋರ್ಟ್, ಮಿಲಿಟರಿ ಏರ್ಕ್ರಾಫ್ಟ್ ಏರ್ಪೋರ್ಟ್ಸ್ ಏನಿರ್ತವೆ ಅಂತವನ್ನೇನ್ ಧ್ವಂಸ ಮಾಡಿದ್ವಲ್ಲ, ನಿನ್ನೆ ರಾತ್ರಿ ಇವತ್ತಿನ ಬೆಳಗಿನ ಜಾವದ ಮಧ್ಯದೊಳಗೆ ಈ ತರ ಒಂದು 3ರಿಂದ 4 ಏರ್ಕ್ರಾಫ್ಟ್ ಏನ್ ತಗೊಂಡು ಹಾರ್ತಿದ್ವಲ್ಲ, ಅಂತ ಪಾಕಿಸ್ತಾನಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಅನ್ನ ಧ್ವಂಸ ಮಾಡಿ ಬಂದಿದ್ದಾರೆ. ಗಮನಿಸಬೇಕಾದ ವಿಚಾರ ಏನಿಲ್ಲ ಅಂತಂದ್ರೆ, ಯಾ ಏರ್ಪೋರ್ಟ್ ಇಂದ, ಆ ಏರ್ಪೋರ್ಟ್ ಹೆಸರು ಮುರೀದ್ ಏರ್ಪೋರ್ಟ್ ಅಂತ ಒಂದಿದೆ, ನೂರ್ ಖಾನ್ ಏರ್ಪೋರ್ಟ್ ಅಂತ ಒಂದಿದೆ. ನೂರ್ ಖಾನ್ ಏರ್ಪೋರ್ಟ್ ಎಂತದ್ದು ಅಂದ್ರೆ, ಅಲ್ಲಿ ರಾವಲ್ಪಿಂಡಿ ಎಲ್ಲಿದೆ ಅಂದ್ರೆ ಅವರ ಆರ್ಮಿ ಹೆಡ್ ಕ್ವಾರ್ಟರ್ ಇದೆಯಲ್ಲ, ಅದ್ರ ಹತ್ತಿರದಲ್ಲಿ ಇರುವಂತಹದ್ದು. ಅಲ್ಲಿಗಳು ಏರ್ಕ್ರಾಫ್ಟ್ ಅನ್ನ ಧ್ವಂಸ ಮಾಡೋದಾಗಿರ್ಬೋದು, ಇಲ್ಲ ಮುರೀದ್ ಏರ್ ಬೇಸ್ ಅಂತಂದ ಏನ್ ಹೇಳಿದ್ನಲ್ಲ, ಅಲ್ಲಿಂದ ಅವರು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಆಗ್ಲಿ, ಡ್ರೋನ್ಸ್ ಆಗ್ಲಿ, ಅವನ್ನ ಎಲ್ಲಿಂದ ಟೇಕ್ ಆಫ್ ಮಾಡಿಸ್ತಾ ಇದ್ರು ಅದನ್ನ ಧ್ವಂಸ ಮಾಡಿದ್ವಿ. ಅಂದ್ರೆ ಅವರ ಏರ್ಕ್ರಾಫ್ಟ್ ಹಾರಿಸೋ ಕ್ಷಮತೆಯನ್ನ ಕಡಿಮೆ ಮಾಡಿದ್ವಿ ಅಂತ ಅದರ ಅರ್ಥ. ಸೊ ಇಟ್ಸ್ ಅ ಹ್ಯೂಜ್ ಅಡ್ವಾಂಟೇಜ್. ಅದಗೂ ಅವರೊಂದು ಇದನ್ನ ಲೆಸನ್ ಅನ್ನ ಕಲಿತಿಲ್ಲ, ಮತ್ತೆ ಎಲ್ಲಾ ಕಡೆ ಈ ತರ ದಂಡೆ ತಗೊಂಡು ಬರ್ತಾ ಇದ್ದಾರೆ. ಇವಾಗ ನೀವು ಅದಕ್ಕೆ ಆಗ್ಲೇ ಮಾತಾಡ್ಬೇಕಾದ್ರೆ ಕೇಳ್ತಾ ಇದ್ದೆ ನಾನು, ಇದು ಒಂದು ಸರಿಯಾದ ಸಮಯ ಅನ್ಕೊಂತೀನಿ. ಸರಿಯಾದ ಸಮಯ ಏನಕ್ಕೆ ಅಂದ್ರೆ, ಅವಾಗ ಪಾಕಿಸ್ತಾನದವ್ರು ಇವಾಗ ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದಾರೆ. ಸ್ಯಾಂಡ್ವಿಚ್ ಅಂತಂದ್ರೆ, ಪಾಕಿಸ್ತಾನದವ್ರು ಒಂದ್ ಕಡೆ ಇದ್ರೆ, ನಾವು ಇಂಡಿಯಾದವ್ರು ಒಂದ್ ಕಡೆಯಿಂದ ಅಟ್ಯಾಕ್ ಮಾಡ್ತಿದ್ರೆ, ಅದ್ರ ಹಿಂಭಾಗದಿಂದ ಬಲೂಚಿಸ್ತಾನದವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ.